ಚಾರ್ಮಾಡಿ ಘಾಟ್ನಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಳೆಯ ನಡುವೆ ನಡೀತಾ ಇದೆ. ಮಳೆಯ ನಡುವೆ ತಡೆಗೋಡೆಯನ್ನ ನಿರ್ಮಿಸುವಂತಹ ಹುಚ್ಚು ಸಾಹಸಕ್ಕೆ ಮುಂದಾಗಿದೆ. ಮೊದಲಿದ್ದಂತಹ ತಡೆಗೋಡೆಯನ್ನ ಒಡೆದು ಪ್ರಪಾತಕ್ಕೆ ರೆಡ್ ಟೇಪ್ ಅನ್ನ ಹಾಕಿದ್ದಾರೆ. ರಸ್ತೆ ಅಗಲೀಕರಣದ ವೇಳೆ ತಡೆಗೋಡೆಗೆ ಹಾನಿ ಸಾಧ್ಯತೆ, ಮಳೆ ಮಧ್ಯೆ ಮತ್ತೆ ತಡೆಗೋಡೆಯನ್ನ ನಿರ್ಮಿಸುವಂತಹ ಪ್ರಯತ್ನ. ಈ ರೀತಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಲೈಫ್ ಇದೆಯಾ? ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೊದಲೇ ಅಲ್ಲೊಂದು ತಡೆಗೋಡೆ ಇತ್ತು, ಆ ತಡೆಗೋಡೆಯನ್ನ ಒಡೆದು ಹಾಕಿದ್ದಾರೆ. ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಮಳೆ ಬಂದಂತಹ ಟೈಮ್ನಲ್ಲಿ ಕಾಮಗಾರಿಗೆ ಮುಂದಾಗಿದ್ದಾರೆ. ಈ ರೀತಿ ಕಾಮಗಾರಿಗೆ ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಳೆಯ ನಡುವೆ ಹೇಗೆ ಕಾಮಗಾರಿಯನ್ನ ಮಾಡ್ತಾರೆ? ಹಾಗಾಗಿ ಟೇಪ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಈಗೇನಾದ್ರೂ ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು ಅನ್ನೋದು ಸವಾರರು ಮಾಡ್ತಾ ಇರುವಂತಹ ಪ್ರಶ್ನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹಾರುದ್ರ ಚಾರ್ಮಾಡಿ ಘಾಟ್ನಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾಡಿನ ಚಾರ್ಮಾಡಿ ಘಾಟ್ ಇದೆಯಲ್ಲ, ಇದು ಪ್ರವಾಸಿಗರ ಒಂದು ನೆಚ್ಚಿನ ತಾಣ. ಆದರೆ ಇಲ್ಲಿ ಮಳೆಗಾಲ ಆರಂಭವಾದರೆ ಹಲವಾರು ಪ್ರವಾಸಿಗರು ಇಲ್ಲಿ ಬಂದು ಏನಂದರೆ ಈ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಪ್ರಾಧಿಕಾರ, ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಎಡವಟ್ಟು ಕೆಲಸ ಒಂದು ಈಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವೀಗ ಚಾರ್ಮಾಡಿ ಘಾಟಿಯಲ್ಲಿದ್ದೀವಿ. ಚಾರ್ಮಾಡಿ ಘಾಟಿಯಲ್ಲಿ ನಿರಂತರವಾಗಿ ತಡೆಗೋಡೆಗಳು ಏನಂದರೆ ಉರುಳೋದು ಅದು ಸ್ವಾಭಾವಿಕ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಳೆಯ ಒಂದು ತಡೆಗೋಡೆಯನ್ನು ಕೆಡವಿ ಹೊಸ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಏನಂದರೆ ಈಗಾಗಲೇ ಏನಂದರೆ ಹಳೆ ತಡೆಗೋಡೆ ಇತ್ತು, ಅದು ಮತ್ತು ಗಟ್ಟಿಮುಟ್ಟಾಗಿತ್ತು. ಆದರೆ ಅದನ್ನು ಏನಂದರೆ ಕೆಡವಿ ಹೊಸದಾಗಿ ಒಂದು ನೂತನವನ್ನು ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗಿರುವಂಥದ್ದು. ಆದರೆ ಇದು ಯಾಕೆ ಮುಂದಾದರು ಅನ್ನೋದೇ ಈಗ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಮತ್ತು ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಏನಂದರೆ ಚಾರ್ಮಾಡಿ ಘಾಟಿಯಲ್ಲಿ ಏನಂದರೆ ಹಳೇದಾದ ಒಂದು ತಡೆಗೋಡೆ ಇದ್ದರೆ ಅದು ಒಳ್ಳೆಯದಾಗಿತ್ತು. ಆದರೆ ಈ ಟೈಮಲ್ಲಿ ಮಳೆ ಅಂತ ಬರುವಂಥ ಟೈಮಲ್ಲಿ ಏನಂದರೆ ತಡೆಗೋಡೆಯನ್ನು ಕೆಡವಿ ನಿರ್ಮಾಣ ಮಾಡಿದರೆ ಹೊಸ ತಡೆಗೋಡೆಯಿಂದ ಅದು ಎಷ್ಟರ ಮಟ್ಟಿಗೆ ಗಟ್ಟಿಮುಟ್ಟಾಗಿರ್ತದೆ. ಮತ್ತು ಇಲ್ಲಿ ವಾಹನಗಳು ದಿನನಿತ್ಯನೂ ಕೂಡ ಏನಂದರೆ ಮಂಗಳೂರು ಮತ್ತು ಚಿಕ್ಕಮಗಳೂರು ಭಾಗವಾಗಿ ಈ ಚಾರ್ಮಾಡಿ ಘಾಟಿ ಮೂಲಕವೇ ಹೋಗಬೇಕು. ಅಂಥ ಸಂದರ್ಭದಲ್ಲಿ ಏನಾದರೆ ವೆಹಿಕಲ್ಗಳು ಜಾಸ್ತಿ ಆದಾಗ ಇಲ್ಲಿ ಭಾರ ಹೆಚ್ಚಾದರೆ ಮತ್ತೆ ಈ ಹೊಸ ತಡೆಗೋಡೆ ಮತ್ತೆ ಬಿದ್ದು ಮತ್ತೇನಾದ್ರು ಅನಾಹುತ ಆಗ್ಬೋದು ಅನ್ನೋದು ಸ್ಥಳೀಯರ ಆರೋಪ ಆಗಿದೆ. ಈಗಾಗಲೇ ಏನಂದರೆ ತಡೆಗೋಡೆಯನ್ನು ಏನಂದರೆ ಕೆಡವಿ ಕೆಳಗಡೆ ಹಾಕಿರೋದು ಜೀವ ಸಂಕುಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನಾನುಕೂಲ ಆಗಿದೆ ಅನ್ನೋ ಒಂದು ಆರೋಪ ಕೇಳಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಈಗ ಸ್ಥಳೀಯರ ಆಕ್ರೋಶಕ್ಕೆ ಒಂದು ಕಾರಣವಾಗಿರುವಂಥದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.